ಕಳೆದ ವಿಡಿಯೋನಲ್ಲಿ ಅಭ್ಯಾಸ 1.3ರ ಪ್ರಶ್ನೆ 3 ಹಾಗೂ 4ರ ಉತ್ತರವನ್ನು ನೋಡಿದ್ವಿ. ಈಗ ಪ್ರಶ್ನೆ 5. 17ನೆಯ 1 ಇದರ ದಶಮಾಂಶ ವಿಸ್ತರಣೆಯ ಆವರ್ತವಾಗುವ ಅಂಕೆಗಳ ಕೂಟದಲ್ಲಿ ಗರಿಷ್ಠ ಎಷ್ಟು ಅಂಕೆಗಳಿರಬಹುದು? ನಿಮ್ಮ ಉತ್ತರವನ್ನು ಪರಿಶೀಲಿಸಲು ಭಾಗಾಕಾರ ಮಾಡಿ. ನಾವು ಹಿಂದೆ ಮಾಡಿರೋ ಲೆಕ್ಕಗಳಲ್ಲಿ ಕೆಲವೊಂದು 1 ಅಂಕಿ ರಿಪೀಟ್ ಆಗ್ತಾ ಇತ್ತು, ಇನ್ನು ಕೆಲವೊಂದು 2 ಅಂಕಿಗಳ ಗುಂಪು ಅಂದರೆ ಬ್ಲಾಕ್ ರಿಪೀಟ್ ಆಗ್ತಾ ಇತ್ತು, ಇನ್ನು ಕೆಲವೊಂದು 3 ಅಂಕಿಗಳ ಬ್ಲಾಕ್ ರಿಪೀಟ್ ಆಗ್ತಾ ಇತ್ತು. ಇಲ್ಲಿ ಇವರು ಕೇಳಿರೋದೇನಂತಂದರೆ ಇದು ಆವರ್ತವಾಗುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಯಾವುದು? 17ನೆಯ 1. ಆದರೆ ಇದರಲ್ಲಿ ರಿಪೀಟ್ ಆಗೋ ಬ್ಲಾಕ್ ಇದೆಯಲ್ಲ ಕೂಟ, ಅದರಲ್ಲಿ ಎಷ್ಟು ಅಂಕಿಗಳು ಇರ್ತವೆ ಅಂತ ಕೇಳಿದ್ದಾರೆ. ಅಂದರೆ ಗರಿಷ್ಠ ಎಷ್ಟು ಅಂಕಿಗಳು ಇರುತ್ತವೆ ಅಂತ ಕೇಳಿದ್ದಾರೆ. ಭಾಗಾಕಾರ ಮಾಡಿ ನೋಡಿದರೆ ಎಷ್ಟು ಅಂಕಿಗಳ ಗುಂಪು ರಿಪೀಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. 17ನೆಯ 1 ಅಂತ ಅಂದರೆ 17ನ್ನು ಭಾಜಕವಾಗಿ ಹಾಗೂ 1ನ್ನು ಭಾಜ್ಯವಾಗಿ ಬರೆದು ಭಾಗಾಕಾರ ಮಾಡಬೇಕು. ಸ್ಕ್ರೀನ್ನಲ್ಲಿ ನೋಡಿ. ಕೊನೆಯಲ್ಲಿ 120 - 119 ಶೇಷ 1. ಈಗ ಶೇಷ 1 ಅಂತಂದರೆ ಮತ್ತೆ ಮೊದಲಿಂದ ರಿಪೀಟ್ ಆಗುತ್ತೆ. ಈಗ ಭಾಗಲಬ್ಧವನ್ನು ಗಮನಿಸಿ. ಅಲ್ಲಿ ನಮಗೆ ರಿಪೀಟ್ ಆಗಿರೋಗಳ ಗುಂಪಿದೆಯಲ್ಲ, 0, 5 ಇಂದ ಸ್ಟಾರ್ಟ್ ಆಗಿ ಲಾಸ್ಟ್ 4, 7 ತನಕ. ಸೊ ಪುನರಾವರ್ತನೆಯಾಗುವ ಅಂಕೆಗಳ ಕೂಟ 0, 5, 8, 8, 2, 3, 5, 2, 9, 4, 1, 1, 7, 6, 4, 7 ಅಂದರೆ ಟೋಟಲ್ ಆಗಿ ಆ ಕೂಟದಲ್ಲಿರುವ ಅಂಕಿಗಳು 16. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 6. ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ P/Q ರೂಪದಲ್ಲಿರುವ ಭಾಗಲಬ್ಧ ಸಂಖ್ಯೆಗಳ ಹಲವಾರು ಉದಾಹರಣೆಗಳನ್ನು ನೋಡಿ. Q ಇದು ಯಾವ ಲಕ್ಷಣವನ್ನು ಹೊಂದಿರುತ್ತದೆ ಎಂದು ನೀವು ಊಹಿಸಬಹುದೇ? ಇಲ್ಲಿ Q ≠ 0 ಹಾಗೂ P ಮತ್ತು Qಗಳು 1ನ್ನು ಹೊರತುಪಡಿಸಿ ಬೇರೆ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರದ ಪೂರ್ಣಾಂಕಗಳು. ಇದರಲ್ಲಿ ಅವರೇನು ಕೇಳಿದ್ದಾರೆ ಅಂದರೆ P/Q ರೂಪದಲ್ಲಿ ಬರೆಯಬಹುದಾದಂತಹ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಅಂದರೆ ಎಂಡ್ ಆಗೋ ಥರ, ನಾವು ... ಸೊ ಅಂತ ಬರೀದೇ ಇರಬಾರ್ದು. ಆ ಥರ ಭಿನ್ನರಾಶಿ ರೂಪಗಳಲ್ಲಿ Q ಅಂದರೆ ಛೇದ ಯಾವ ರೀತಿ ಲಕ್ಷಣ ಹೊಂದಿದೆ ಅಂತ ಗೆಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಅವರ ಕಂಡೀಷನ್ ಏನು ಅಂದರೆ P/Qನಲ್ಲಿ Q 0 ಆಗಿರಬಾರ್ದು ಹಾಗೂ P ಮತ್ತು Qಗಳು 1ನ್ನು ಬಿಟ್ಟು ಬೇರೆ ಸಾಮಾನ್ಯ ಅಪವರ್ತನವನ್ನು ಹೊಂದಿರಬಾರ್ದು. ಉದಾಹರಣೆಗೆ 2/3 ಅಂದರೆ ಇದರಲ್ಲಿ Q 0 ಆಗಿಲ್ಲ, 3 ಇದೆಯಲ್ವಾ, ಹಾಗೆ 2 ಮತ್ತು 3ಗೆ 1ನ್ನು ಬಿಟ್ಟು ಬೇರೆ ಸಾಮಾನ್ಯ ಅಪವರ್ತನ ಇಲ್ಲ. ಈ ರೀತಿ ಇರಬೇಕು. ಈಗ ನಾವು P/Q ಜಾಗದಲ್ಲಿ ಬೇರೆ ಬೇರೆ ಅಂಕಿಗಳನ್ನು ಇಟ್ಟು ಟ್ರೈ ಮಾಡಿ ನೋಡೋಣ. ಯಾವುದು ಅಂತ್ಯಗೊಳ್ಳುತ್ತೆ, ಯಾವುದು ಅಂತ್ಯಗೊಳ್ಳಲ್ಲ, ಆ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಗೆ ಛೇದ ಯಾವ ರೀತಿ ಇದೆ ಅಂತೆಲ್ಲ ನೋಡೋಣ. ಈಗ Q ಜಾಗದಲ್ಲಿ ಸಂಖ್ಯೆ 2 ಹಾಗೂ P ಜಾಗದಲ್ಲಿ ಬೇರೆ ಬೇರೆ ಸಂಖ್ಯೆಗಳನ್ನು ಇಟ್ಟು ಟ್ರೈ ಮಾಡಿ ನೋಡೋಣ. ಬೇರೆ ಬೇರೆ ಸಂಖ್ಯೆಗಳು ಅಂತಂದರೆ P ಮತ್ತು Qಗಳು 1ನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಾಮಾನ್ಯ ಅಪವರ್ತನ ಹೊಂದಿರಬಾರ್ದು. ಉದಾಹರಣೆಗೆ 3/2, 5/2, 7/2, 9/2 ಈ ರೀತಿ. ಇವೆಲ್ಲವನ್ನು ಭಾಗಿಸಿ ನೋಡಿದಾಗ ನಮಗೆ ಸಿಗೋದು 1.5, 2.5, 3.5 ಹಾಗೂ 4.5. ಸೊ ಇವೆಲ್ಲವೂ ಕೂಡ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ. ನಮಗೆ ಇದರಿಂದ ಏನು ಗೊತ್ತಾಯಿತು? ಛೇದದಲ್ಲಿ 2 ಇರೋ ಭಿನ್ನರಾಶಿಯ ದಶಮಾಂಶ ರೂಪ ಅಂತ್ಯಗೊಳ್ಳುತ್ತದೆ. ನಾವೀಗ ಛೇದದಲ್ಲಿ 3ನ್ನು ಇಟ್ಟು ಚೆಕ್ ಮಾಡಿ ನೋಡೋಣ ಅಂತ್ಯಗೊಳ್ಳುತ್ತದೆಯೋ ಗೊಳ್ಳುವುದಿಲ್ಲವೋ ಎಂದು. ಈ 2/3, 4/3, 5/3, 7/3 ಇವುಗಳ ದಶಮಾಂಶ ವಿಸ್ತರಣೆಯನ್ನು ಗಮನಿಸಿದಾಗ ನಮಗೆ ಗೊತ್ತಾಗುತ್ತೆ ಇವೆಲ್ಲವೂ ಕೂಡ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ. ನಮಗೆ ಪ್ರಶ್ನೆಯಲ್ಲಿ ಕೇಳಿರೋದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಗೆ Qನ ಲಕ್ಷಣ ಹೇಗಿರಬೇಕು ಅಂತ. ಆದರೆ ಇಲ್ಲಿ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ ಬಂದಿಲ್ಲ. ಅಂದರೆ ಛೇದದಲ್ಲಿ 3 ಬಂದಾಗ ಆ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುವುದಿಲ್ಲ ಅಂತ ನಮಗೆ ಗೊತ್ತಾಯಿತು. ಈಗ ಛೇದದಲ್ಲಿ 4ನ್ನು ಇಟ್ಟು 5ನ್ನು ಇಟ್ಟು ಈ ರೀತಿ ಚೆಕ್ ಮಾಡ್ತಾ ಹೋಗೋಣ. ನೀವೀಗ ನೋಡ್ಬೋದು ಛೇದದಲ್ಲಿ 4 ಇದ್ದಾಗ ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆ, ಹಾಗೆ ಛೇದದಲ್ಲಿ 5 ಇದ್ದಾಗಲೂ ಕೂಡ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತದೆ.
ಆದರೆ ಛೇದದಲ್ಲಿ 6 ಇದ್ದಾಗ ಹಾಗೂ 7 ಇದ್ದಾಗ ಅದು ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ ಆಗುತ್ತದೆ. ಹಾಗೆ ಛೇದ 8 ಇದ್ದಾಗ ಅದು ಅಂತ್ಯಗೊಳ್ಳುವ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ. ಇವೆಲ್ಲ ಉದಾಹರಣೆಗಳಿಂದ ನಮಗೆ ಛೇದದಲ್ಲಿ ಅಂದರೆ ಕ್ಯೂ ಜಾಗದಲ್ಲಿ 2, 4, 5, 8 ಇವುಗಳಿದ್ದಾಗ ಆ ದಶಮಾಂಶ ವಿಸ್ತರಣೆ ಅಂತ್ಯಗೊಳ್ಳುತ್ತದೆ ಅಂತ ಗೊತ್ತಾಯಿತು. ಈ ಸಂಖ್ಯೆಗಳನ್ನು ಇನ್ನೂ ಸೂಕ್ಷ್ಮವಾಗಿ ಗಮನಿಸಿದಾಗ ನಮಗೆ ಅವು 2ರ ಘಾತಾಂಕಗಳು ಹಾಗೂ 5ರ ಘಾತಾಂಕಗಳು ಅಂತ ಗೊತ್ತಾಗತ್ತೆ. ಹಾಗಾಗಿ ನಾವು ಈ ಕ್ಯೂನ ಲಕ್ಷಣವನ್ನು ಈಸಿಯಾಗಿ ಹೇಳ್ಬೋದು. ಕ್ಯೂನ ಅವಿಭಾಜ್ಯ ಅಪವರ್ತನಗಳು ಕೇವಲ 2ರ ಘಾತ ಸಂಖ್ಯೆ, 5ರ ಘಾತ ಸಂಖ್ಯೆ ಅಥವಾ ಈ 2 ಮತ್ತು 5ರ ಘಾತ ಸಂಖ್ಯೆಗಳ ಗುಣಲಬ್ಧವಾಗಿರುತ್ತದೆ. ಮುಂದಿನ ಪ್ರಶ್ನೆ 7. ಅಂತ್ಯರಹಿತ ಆವರ್ತರಹಿತ ದಶಮಾಂಶ ವಿಸ್ತರಣೆಯನ್ನು ಹೊಂದಿರುವ 3 ಸಂಖ್ಯೆಗಳನ್ನು ಬರೆಯಿರಿ. ಯಾವ ರೀತಿಯ ಸಂಖ್ಯೆಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ ಅಂತಂದರೆ ಅಂತ್ಯರಹಿತ ಅಂದರೆ ಎಂಡ್ ಇರಬಾರ್ದು, ಹಾಗೆ ಆವರ್ತರಹಿತ ರಿಪೀಟ್ ಕೂಡ ಆಗಬಾರ್ದು, ಆ ರೀತಿಯ ಸಂಖ್ಯೆಗಳನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸ್ಕ್ರೀನ್ನಲ್ಲಿರೋ ಸಂಖ್ಯೆಗಳನ್ನು ನೋಡಿ. ಈ 3 ಸಂಖ್ಯೆಗಳು ಕೂಡ ಅಂತ್ಯರಹಿತ ಹಾಗೂ ಆವರ್ತರಹಿತ ಸಂಖ್ಯೆಗಳೇ ಆಗಿವೆ. ಯಾಕೆ ಅಂದರೆ ಯಾವುದೇ ಸಂಖ್ಯೆ ಕೂಡ ಎಂಡ್ ಆಗ್ತಾ ಇಲ್ಲ, ಹಾಗೆ ರಿಪೀಟ್ ಕೂಡ ಆಗ್ತಾ ಇಲ್ಲ.